ನಕಲಿ ಗೋಲ್ಡ್ ಇಟ್ಟು ಲೋನ್ ಪಡೆಯುತ್ತಿದ್ದ ಗ್ಯಾಂಗ್. ಚಿನ್ನ ಲೇಪಿತ ನಕಲಿ ಗೋಲ್ಡ್ಗೆ ಲಕ್ಷಾಂತರ ರೂಪಾಯಿ ಸಾಲ. ನಕಲಿ ಗೋಲ್ಡ್ ಇಟ್ಟು ಲಕ್ಷಾಂತರ ರೂಪಾಯಿ ವಂಚನೆ ಮಾಡುತ್ತಿದ್ದ ಗ್ಯಾಂಗ್ ಅನ್ನ ಶಿವಮೊಗ್ಗದ ಪೊಲೀಸರು ಅರೆಸ್ಟ್ ಮಾಡಿರೋ ಘಟನೆ ನಡೆದು ಹೋಗಿದೆ ಕಣ್ರಿ. ಈ ಗ್ಯಾಂಗ್ ವಿವಿಧ ಬ್ಯಾಂಕು ಹಾಗೂ ಸೌಹಾರ್ದ ಸಹಕಾರಿ ಸಂಘಗಳಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿತ್ತು. ತೀರ್ಥಹಳ್ಳಿಯ ಕಿಂಗ್ ಪಿನ್ ಸಹೋದರರಾದ ರಾಹುಲ್ ಮತ್ತು ಲೋಕೇಶ್ ಅನ್ನ ದೊಡ್ಡಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಭಾರಿ ವಂಚನೆ ಜಾಲವನ್ನ ಬೆನ್ನಟ್ಟಿದ ಪೊಲೀಸರು ಲೋಕೇಶ್ ಎಂಬ ಆರೋಪಿಯನ್ನ ಬಂಧಿಸಿದ್ರು. ಆದರೆ ವಂಚನೆಯ ಕಿಂಗ್ ಪಿನ್ ಎನ್ನಲಾದ ರಾಹುಲ್ ಸೇರಿದಂತೆ ಸುಧಾ, ರವಿಶಂಕರ್ ಮತ್ತು ಶರತ್ ನಾಪತ್ತೆಯಾಗಿದ್ದಾರೆ. ಇದೀಗ ರಾಹುಲ್ ಸಹ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ನಮಗೆ ಸದ್ಯಕ್ಕೆ ಬ್ಯಾಂಕ್ಸ್ ಅವರು ವರ್ತಕರ ಸೌಹಾರ್ದ ಸಂಘ ನಿಯಮಿತ ತೀರ್ಥಹಳ್ಳಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಸಿರಿ ಸೌಹಾರ್ದ ಕ್ರೆಡಿಟ್ ಆಪರೇಟಿವ್ ಬ್ಯಾಂಕು, ಡಿಸಿಸಿ ಬ್ಯಾಂಕ್ ಗೋಪಾಳ, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಹೀಗೆ ಎಲ್ಲರ ಹತ್ರನೂ ಅವರು ಇಟ್ಟುಬಿಟ್ಟು ಅಡ ಇಟ್ಟು ದುಡ್ಡನ್ನು ಅವರು ತಗೊಳ್ತಾ ಇದ್ದಾರೆ. ಸೊ ಇಷ್ಟು ಬ್ಯಾಂಕಿನ ಸದ್ಯಕ್ಕೆ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಇನ್ನೂ ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ನಕಲಿ ಹಾಲ್ಮಾರ್ಕ್ ಹಾಕಿ ವಂಚನೆ. ಪಂಜಾಬಿನಿಂದ ಫ್ಲೈಟ್ ನಲ್ಲಿ ಬರುತ್ತಿತ್ತು ನಕಲಿ ಚಿನ್ನ. ತೀರ್ಥಹಳ್ಳಿಯ ಬಗ್ಗುಡಿ ಗ್ರಾಮದ ರಾಹುಲ್ ಮತ್ತು ಲೋಕೇಶ್ ಎಂಬ ಸಹೋದರರು ಈ ಇಡೀ ದಂಧೆಯ ಸೂತ್ರಧಾರರು ಕಣ್ರಿ. ಆರೋಪಿಗಳು ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಡಿಸಿಸಿ ಬ್ಯಾಂಕ್ ಹಾಗೂ ಸ್ಥಳೀಯ ಸೌಹಾರ್ದ ಸಹಕಾರಿ ಸಂಘಗಳ ಗುರಿಯಾಗಿಸಿಕೊಂಡು ವಂಚನೆ ಮಾಡ್ತಾ ಇದ್ರು. ಇವರು ಬ್ಯಾಂಕ್ಗಳಿಗೆ ತರುತ್ತಿದ್ದ ಚಿನ್ನಾಭರಣಗಳ ಮೇಲೆ ಕೇವಲ 10% 30% ಮಾತ್ರ ಅಸಲಿ ಚಿನ್ನದ ಲೇಪನ ಇರ್ತಿತ್ತು. ಮೇಲ್ನೋಟಕ್ಕೆ ಇದು ಅಸಲಿ ಚಿನ್ನದಂತೆ ಕಾಣುವಂತೆ ಮಾಡಲು ವಂಚಕರು ಇವುಗಳ ಮೇಲೆ ನಕಲಿ ಹಾಲ್ಮಾರ್ಕ್ ಮುದ್ರೆಯನ್ನ ಸಹ ಹಾಕಿಸಿದ್ರು. ಇದರಿಂದ ಬ್ಯಾಂಕ್ ಸಿಬ್ಬಂದಿ ಹಾಗೂ ಆಫೀಸರ್ಗಳಿಗೆ ಯಾವುದೇ ಅನುಮಾನ ಬಾರದೆ ಸಲೀಸಾಗಿ ಸಾಲ ಮಂಜೂರು ಆಗ್ತಿತ್ತು. ಠಾಣೆಯ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲ ಆಫೀಸರ್ಸ್ ಮತ್ತೆ ಸಿಬ್ಬಂದಿ ಕ್ರೈಮ್ ಟೀಮ್ ಅವರು ಮೊದಲನೇದಾಗಿ ಲೋಕೇಶ್ ಅನ್ನೋ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡ್ತಾರೆ. ಈ ಲೋಕೇಶ್ ಜೊತೆಗೆ ಮತ್ತೆ ಇನ್ನು ಒಂದು 3-4 ಜನನ್ನ ಅವರು ಐಡೆಂಟಿಫೈ ಮಾಡ್ತಾರೆ. ಈ 3-4 ಜನರಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರೋದು ಸುಧಾ ಮತ್ತೆ ರಾಹುಲ್ ಮತ್ತೆ ಇನ್ನೊಬ್ಬ ಶರತ್ ಮತ್ತೆ ರವಿಶಂಕರ್ ಅಂತ ಇಷ್ಟು ಜನ ಸೇರಿ ಅವರು ಬೇರೆ ಒಂದು ಜಾಗದಿಂದ ಈ ಗೋಲ್ಡ್ ಅನ್ನ ತಗೊಂಡ್ಬಂದು ಅವರು ಏನ್ ಮಾಡ್ತಾ ಇದ್ರು, 10% ಗೋಲ್ಡ್ ಅನ್ನ ಅವರು ತಗೊಂಡು ಬಂದು ಇಲ್ಲಿ 90% ಗೋಲ್ಡ್ ಅಂತ ಅವರು ಬ್ಯಾಂಕ್ಗಳಿಗೆ ಕೊಡ್ತಾ ಇದ್ರು. ಬ್ಯಾಂಕ್ಗಳು ಇಲ್ಲಿ ಚೆಕ್ ಮಾಡ್ಬೇಕಾದ್ರೆ ಅವರು ಒಂದು ಜಸ್ಟ್ ಆಸಿಡ್ ಟೆಸ್ಟ್ ಅಂತ ಅವರು ಮಾಡ್ತಾರೆ. ಆ ಒಂದು ಆಸಿಡ್ ಟೆಸ್ಟ್ ಅನ್ನ ಮಾಡಿದಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗೋದಿಲ್ಲ. ಅದು ಒಂದು ಮಷೀನ್ಗೆ ಹಾಕಿ ನೋಡಿದಾಗ ಅಷ್ಟೇ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ವಂಚಕರಾದ ರಾಹುಲ್, ಲೋಕೇಶ್, ಸುಧಾ ಮತ್ತು ರಾಜೇಶ್ ಎಂಬ ಹೆಸರುಗಳಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯುತ್ತಿದ್ರು. ಶಿವಮೊಗ್ಗದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಗೋಪಾಳ್ ಮತ್ತು ವಿದ್ಯಾನಗರದ ಡಿಸಿಸಿ ಬ್ಯಾಂಕ್ ಶಾಖೆಗಳು, ಆಲ್ಕೋದ ಸಿರಿ ಸೌಹಾರ್ದ ಸೊಸೈಟಿ, ಸರಸ್ವತಿ ಸಹಕಾರಿ ಸಂಘ ಹಾಗೂ ಅನ್ನಪೂರ್ಣೇಶ್ವರಿ ಜ್ಯುವೆಲ್ಲರಿ ಸೇರಿದಂತೆ ಹಲವೆಡೆ ವಂಚಿಸಿದ್ದಾರೆ. ಸುಮಾರು 700 ಗ್ರಾಂ ನಕಲಿ ಚಿನ್ನ ಬಿಟ್ಟು 40 - 50 ಲಕ್ಷ ರೂಪಾಯಿ ವಂಚಿಸಿರೋದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಬ್ಯಾಂಕುಗಳಿಂದ ಲೂಟಿ ಮಾಡಿದ ಸಾರ್ವಜನಿಕರ ಹಣದಲ್ಲಿ ಆರೋಪಿಗಳು ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 1 ವರ್ಷದಿಂದ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ನಡೆಯುತ್ತಿದ್ದ ಈ ದಂಧೆಯ ಹಿಂದೆ ಅಂತಾರಾಜ್ಯ ಜಾಲವಿರುವ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ತೀರ್ಥಹಳ್ಳಿಯ ಮೃಗವಧೆ ಮೂಲದ ಶರತ್ ಎಂಬಾತನೇ ಇಡೀ ಸ್ಕ್ಯಾಮ್ನ ಅಸ್ಲಿ ಮಾಸ್ಟರ್ ಮೈಂಡ್ ಕಣ್ರಿ. ಈತ ಪಂಜಾಬ್ನ ಅಮೃತ್ಸರದಿಂದ ಇಂಥ ನಕಲಿ ಕೋಟಿಂಗ್ ಚಿನ್ನಾಭರಣಗಳನ್ನ ವಿಮಾನದ ಮೂಲಕ ತರುತ್ತಿದ್ದ. ಶರತ್ ಅತ್ಯಂತ ಚಾಣಾಕ್ಷನಾಗಿದ್ದ ಹಾಗೂ ಬ್ಯಾಂಕುಗಳಿಗೆ ನೇರವಾಗಿ ಹೋಗದೆ ಕೇವಲ ತೆರೆಮೆರೆಯಲ್ಲಿ ನಿಂತು ರಾಹುಲ್ ಹಾಗೂ ಲೋಕೇಶ್ ಸಹೋದರನ ದಾಳವಾಗಿ ಬಳಸಿಕೊಂಡಿದ್ದ. ಹಿಂಗೆ ಅವರು ಹಲವಾರು ಬ್ಯಾಂಕ್ಗಳಲ್ಲಿ ಈ ತರ ಚಿನ್ನವನ್ನು ತರಿಸಿ ಅದನ್ನ ಅವರು ಚಂಡೀಗಢದಿಂದ ತಗೊಂಡ್ಬಂದು ಇಲ್ಲಿ
ಒಂದು 916 ಹಾಲ್ ಮಾರ್ಕ್ ಅಂತ ಏನಿದೆ ಆ ಹಾಲ್ ಮಾರ್ಕನ್ನು ಹಾಕಿ ನಂತರ ಈ ಒಂದು ಏನು ಬ್ಯಾಂಕ್ಗಳಿಗೆ ಅವರು ನೀಡ್ತಾ ಇದ್ರು ಅಲ್ಲಿಂದ ಸಾಲವನ್ನು ತಗೊಂಡು ನಂತರ ಸಾಲವನ್ನು ರಿಟರ್ನ್ ಮಾಡ್ತಾ ಇರಲಿಲ್ಲ. ಸೊ ಇದೇ ರೀತಿ ಸುಮಾರು 419 ಗ್ರಾಮ್ ಗೋಲ್ಡನ್ನು ಅವರು ಎಲ್ಲ ಬ್ಯಾಂಕ್ಗಳಿಗೂ ನೀಡಿದ್ದಾರೆ. ಇದನ್ನ ನೀಡಿ ಅಲ್ಲಿಂದ ಅವರು ಆಲ್ಮೋಸ್ಟ್ ಒಂದು 27 to 28 lakhs ವರ್ತ್ ದುಡ್ಡನ್ನು ತಗೊಂಡು ಅವ್ರಿಗೆ ಮೋಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲೇ ನಾವು ಆಲ್ರೆಡಿ ಲೋಕೇಶ್ ಮತ್ತು ಸುಧಾನ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಹಾಗೆಯೇ ಇತರರು ಅವ್ರನ್ನ ಹಿಡಿಯೋದಕ್ಕೆ ನಮ್ಮ ಟೀಮ್ ರಚನೆ ಆಗಿದೆ. ಅತಿ ಶೀಘ್ರದಲ್ಲಿ ಅವ್ರ ಕಡೆಯಿಂದನೂ ಒಂದು ಅರೆಸ್ಟ್ ಆಗುತ್ತೆ. ಸೊ ಈ ಒಂದು ಕೇಸಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲೂ ಅವರು ಇದೇ ಬ್ಯಾಂಕು ಅಂತ ಅಲ್ಲ, ಎಲ್ಲೆಲ್ಲಿ ಗೋಲ್ಡ್ ಲೋನ್ ಕೊಡ್ತಾರೋ ಆಮೇಲೆ ಅವ್ರು ಯಾವ ಥರ ಬ್ಯಾಂಕ್ಸ್ನ ಚೂಸ್ ಮಾಡ್ತಾ ಇದ್ರು, ಎಲ್ಲಿ ಕೇವಲ ಆಸಿಡ್ ಟೆಸ್ಟ್ ಮಾಡ್ತಾರೆ ಅಲ್ಲಷ್ಟೇ ಅವರು ಅಪ್ರೋಚ್ ಮಾಡ್ತಾ ಇದ್ರು. ಬೇರೆ ಬ್ಯಾಂಕು ಎಲ್ಲೆಲ್ಲಿ ಮಷೀನ್ ಇತ್ತು ಆ ಬ್ಯಾಂಕ್ಗಳಲ್ಲಿ ಅವರು ಏನು ಅಪ್ರೋಚ್ ಮಾಡ್ತಾ ಇರಲಿಲ್ಲ ಅವರು. ಸೊ ಆ ನಿಟ್ಟಿನಲ್ಲೇ ಪ್ಲಾನ್ ಮಾಡಿಕೊಂಡು ಇಲ್ಲಿ ಈ ಥರ ಮಾಡಿದ್ದಾರೆ. ಸದ್ಯ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದ ವಂಚನೆ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಬ್ಯಾಂಕ್ ವ್ಯವಸ್ಥಾಪಕರು ನೀಡಿದ ದೂರಿನ ಮೇರೆಗೆ ದೊಡ್ಡಪೇಟೆ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ. ನಕಲಿ ಚಿನ್ನ ಅಡವಿಟ್ಟು ಬ್ಯಾಂಕ್ಗಳಿಗೆ ಲಕ್ಷಾಂತರ ರೂಪಾಯಿ ವಂಚನೆ. ಮಾಸ್ಟರ್ ಮೈಂಡ್ಗಾಗಿ ಹುಡುಕಾಟ ನಡೆಸಿದ ಪೊಲೀಸರು. ದೊಡ್ಡಪೇಟೆ ಪೊಲೀಸರು ಈಗಾಗಲೇ ಲೋಕೇಶ್ ಹಾಗೂ ಕಿಂಗ್ ಪಿನ್ ರಾಹುಲ್ ಇಬ್ಬರನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಹುಲ್ ತೀರ್ಥಹಳ್ಳಿಯ ಸರಸ್ವತಿ ಸೌಹಾರ್ದ ಸೊಸೈಟಿಯಲ್ಲಿ 165 ಗ್ರಾಂ ನಕಲಿ ಚಿನ್ನವಿಟ್ಟು 10.68 ಲಕ್ಷ ರೂಪಾಯಿ ಹಾಗೂ ಅನ್ನಪೂರ್ಣೇಶ್ವರಿಯಲ್ಲಿ 50,000 ರೂಪಾಯಿ ಸಾಲ ಪಡೆದಿರುವುದು ಖಚಿತಪಟ್ಟಿದೆ. ಸದ್ಯ ತಲೆಮೇರಿಸಿಕೊಂಡಿರುವ ಶರತ್ ಪತ್ತೆ ಆದ್ರೆ ಇನ್ನಷ್ಟು ಬ್ಯಾಂಕ್ ವಂಚನೆ ಪ್ರಕರಣಗಳು ಹೊರಬರುವ ಸಾಧ್ಯತೆ ಇದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.